ಹಲೋ ನಮಸ್ತೆ, ನಾನು ನಿಮ್ಮ ಹುಡುಗ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ಒಂದು ಟ್ರಿಪ್ ಪ್ಲ್ಯಾನ್ ಆಯಿತು. ಆ ಟ್ರಿಪ್ ಪ್ರಕಾರ ನಾವು ಇವಾಗ ಹೋಗ್ತಾಯಿದ್ವಿ. ಆದರೆ ಎಲ್ಲಿಗೆ ಹೋಗ್ತಾಯಿದ್ವಿ, ಏನು ಹೋಗ್ತೀವಿ ಎಂದು ಗೊತ್ತಿಲ್ಲ. ನಿಮಗೆ ಮುಂದೆ ವಿವರಿಸ್ತಾ ಹೇಳ್ತೀನಿ. ಇನ್ನೂವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತಿ. ಆಮೇಲೆ ಬನ್ನಿ ಇವಾಗ ವೀಡಿಯೋಗೆ ಹೋಗೋಣ. ನೋಡಿ, ಫಸ್ಟ್ ಟೈಮ್ ನಾನು ಸೀನಿಯರ್ಸ್ ಜೊತೆ ಫಸ್ಟ್ ಟೈಮ್ ಟ್ರಿಪ್ ಮಾಡ್ತಾಯಿದ್ದೀನಿ. ಅವರು ನನಗಿಂತ 2-3 ವರ್ಷ ದೊಡ್ಡವರು ಇದ್ದಾರೆ. ಅವ್ರ ಜೊತೆ ಫಸ್ಟ್ ಟೈಮ್ ನಾನು ಟ್ರಿಪ್ ಮಾಡ್ತಾ ನೋಡಿ, ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಡಿಕ್ಕಿಲಿ ಹಾಕ್ಕೊಂಡು ಆಮೇಲೆ ನಾವು ಹೋಗ್ತಾಯಿದ್ವಿ. ದಾರಿ ಮಧ್ಯೆ ಹೋಗ್ಬೇಕಾದ್ರೆ ನಮಗೇನೋ ಒಂದು ಟೀ ಕುಡಿಬೇಕು ಅನ್ನಿಸ್ತು. ಹಾಗೆ ಒಂದು ಪಕ್ಕದಲ್ಲಿ ಟೀ ಅಂಗಡಿ ಸಿಕ್ತು. ಟೀ ಕುಡಿದು ಮತ್ತೆ ನಮ್ಮ ಜರ್ನಿ ದಾರಿ ಮಧ್ಯೆ ಹೋಗ್ಬೇಕಾದ್ರೆ ಒಂದು ಫಿಲ್ಟರ್ ಟ್ಯಾಂಕ್ ಸಿಕ್ತು. ಆ ಫಿಲ್ಟರ್ ಟ್ಯಾಂಕ್ ಮುಂದೆ ನಾವು ನೀರು ತುಂಬ್ಕೋಬೇಕು ಅಂತ ಬಂದು ನಿಂತಿದ್ವಿ. ಬಂದಾಗ ನಮ್ಮ ಜೊತೆ ಸ್ವಲ್ಪ ಅವರು ಟ್ಯಾಂಕರು ಕಿರಿಕ್ ಮಾಡಿದ್ರು. ಕಿರಿಕ್ಗೆ ನಾವು ಕಿರಿಕ್ ಕೊಡೋವಂಥ ಬುಡಿ ಮಕ್ಕಳು. ಹಾಗಾಗಿ ನಾವು ಕಿರಿಕ್ ಮಾಡ್ತಾ ಹಂಗೋ ಗುದ್ದಾಡಿಕೊಂಡು ತುಂಬಿಸ್ಕೊಂಡ್ವಿ. ಕ್ಯಾನ್ ತುಂಬಿಸ್ಕೊಂಡು ಅಲ್ಲಿಂದ ಮತ್ತೆ ನಾವು ಸೀದಾ ನಮ್ಮ ಜರ್ನಿ ಕಡೆ ಪಯಣ ಸ್ಟಾರ್ಟ್ ಆಗ್ತಾ ಈ ಜರ್ನಿಲಿ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಅಂದರೂ ಹೋಗ್ತಾಯಿದ್ವಿ. ಎಲ್ಲಿ ಹೋಗಬೇಕು ಅಂತ ಇನ್ನೂ ನಮಗೆ ಯಾವುದು ಮೈಂಡಲ್ಲೇ ಇಲ್ಲ. ಹಾಗಾಗಿ ಮುಂದೆ ಹೋಗಿ ಪ್ಲ್ಯಾನ್ ಹಾಕಬೇಕು ಅಂತ ನಾವು ಹಂಗೆ ಜರ್ನಿ ಮಾಡ್ತಾಯಿದ್ವಿ. ಮಾಡ್ತಾ ನಾವು ಇವಾಗ ಎಲ್ಲಿಗೆ ಬಂದುಬಿಟ್ಟಿದ್ವಮ್ಮ ಅಂತಂದರೆ ಅದೇ ನಮ್ಮ ಗದಗಿಗೆ ಬಂದುಬಿಟ್ವಿ. ಗದಗಿನಲ್ಲಿ ನೋಡಿ ಬಸ್ ಹೆಂಗಿದೆ, ನಮ್ಮದು ಕರ್ನಾಟಕ ಬಸ್ಸು ಅಂತಂದರೆ ಏನೋ ಒಂದು ಹುಮ್ಮಸ್ಸು ಸರ್. ಕರ್ನಾಟಕ ಅಂದರೆ ಒಂದು ವಾದವಾದ ಪ್ರೀತಿ ನಮಗೆ. ನೋಡಿ ಹೆಂಗಿದೆ ಇಂತೂ ಮಧ್ಯಾಹ್ನ 2 ಗಂಟೆ ಆಯಿತು. ಹೊಟ್ಟೆ ಹಸಿಸ್ತಾ ನೋಡಿ, ಎಲ್ಲಾದರೂ ಒಂದು ಒಳ್ಳೆ ಹೋಟೆಲ್ಗೆ ಸೈಡ್ ಹಾಕ್ಬೇಕಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಇನ್ನೊಂದು ಬೆಟ್ಕೇರಿಯಲ್ಲಿ ಒಂದು ಇದು ಸಿಕ್ತು. ಏನಪ್ಪ ಅಂದರೆ ಬಾಳೆಹಣ್ಣು ಅಂತಂದರು. ಬಾಳೆಹಣ್ಣು ಕಡೆ ನಿಲ್ಲಿಸಿದ್ವಿ. ಇಲ್ಲಿ ನೋಡಿದರೆ ಸಕ್ಕರೆ ಬಾಳೆಹಣ್ಣು ಅಂತ ಹೇಳ್ತಾರೆ, ಒಬ್ಬರು ಜವಾರಿ ಬಾಳೆಹಣ್ಣು ಅಂತ ಹೇಳ್ತಾರೆ. ಯಾವುದಂತೂ ಗೊತ್ತಾಗಿಲ್ಲ. ಆದರೆ ಬಾಳೆಹಣ್ಣು ಮಾತ್ರ ನಂಗೆ ತಿನ್ಬೇಕು ಅನ್ನಿಸ್ತು. ಹಾಗೆ ತೊಗೊಂಡು ಬಾಳೆಹಣ್ಣು ತಿಂದು ಒಂದು 2 ಡಜನ್ ಬಾಳೆಹಣ್ಣು ಪಾರ್ಸಲ್ ಮಾಡಿಸ್ಕೊಂಡು ಮತ್ತೆ ಮುಂದೆ ಹೋದ್ವಿ ಊಟಕ್ಕೆ ಅಂತ. ಇಲ್ಲಿ ಬಿರಿಯಾನಿ ಕೊಡಿ ಅಂತಂದರೆ ಇವರೇನೋ ಅನ್ನದ ಸಾಂಬಾರು ಆಮೇಲೆ ಚಿಕನ್ ಹಾಕೊಟ್ಬಿಟ್ರು. ಅಯ್ಯೋ ಅಂತ ಅಂದ್ಕೊಂಡು ಏನೋ ಕೊಟ್ಟು ತಿಂದ್ಕೊಂಡು ಮತ್ತೆ ಮುಂದೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಓ ಮೈ ಗಾಡ್, ಏನೋ ಇಲ್ಲಿ ತುಂಬ ಜನ ಕೂಡಿದ್ದಾರೆ. ಇಲ್ಲಿ ಏನೋ ಆ್ಯಕ್ಸಿಡೆಂಟ್ ಆಗಿರ್ಬೋದು ಅನಿಸುತ್ತೆ. ಬನ್ನಿ ನೋಡೋಣ ಮುಂದೆ. ನಿಜವಾಗ್ಲೂ ಇಲ್ಲಿ ಆ್ಯಕ್ಸಿಡೆಂಟ್ ಆಗಿದೆ. ಏನಪ್ಪ ಅಂತಂದರೆ ಲಾರಿಗೂ ಮತ್ತು ಟ್ರ್ಯಾಕ್ಟರ್ಗೂ ಆ್ಯಕ್ಸಿಡೆಂಟ್ ಆಗಿದೆ. ಪಾಪ ಯಾರಿಗೂ ಏನೂ ಆಗಿಲ್ಲ ಅಂತ ಅಂದ್ಕೊಂಡಿರ್ತೀನಿ. ಯಾರಿಗೂ ಏನೂ ಆಗಿಲ್ಲ. ಹಾಗೆ ನೀವು ಗಾಡಿ ಓಡಿಸ್ಬೇಕಾದ್ರೆ ಗಾಡಿನ ಚಲಾಯಿಸ್ಬೇಕಾದ್ರೆ ತುಂಬ ನಿಧಾನವಾಗಿ ಚಲಾಯಿಸಿ, ಹುಷಾರಿಂದ ಚಲಾಯಿಸಿ ಅಂತ ಹೇಳ್ತಾ. ಅಯ್ಯೋ ಯಪ್ಪ, ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ. ಆವಾಗಲೂ ಒಂದು ಆಕ್ಸಿಡೆಂಟ್ ನೋಡಿದ್ವಿ, ಮತ್ತು ಇವಾಗ ಒಂದು ಆಕ್ಸಿಡೆಂಟ್ ನೋಡ್ತಾ ಇದ್ವಿ. ಅದಕ್ಕೆ ಹೇಳೋದು, ಗಾಡಿ ರೋಡ್ ಮೇಲೆ ಓಡಿಸ್ಬೇಕಾದ್ರೆ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಗಾಡಿನ ನೀಟಾಗಿ ಓಡಿಸ್ಬೇಕು. ಏನಕ್ಕೆ ಅಂತಂದರೆ ಈ ಜೀವ ಒಂದು ಸರಿ ಹೋಯಿತು ಅಂದರೆ ವಾಪಸ್ ಬರೋದಿಲ್ಲ. ಕೈ ಕಾಲು ಕಟ್ಟಾದರೂ ವಾಪಸ್ ಬರೋದಿಲ್ಲ. ಹಾಗಾಗಿ ಗಾಡಿನ ನೀವು ನೋಡ್ಕೊಂಡು ಹೋಗಿ ಓಡಿಸಿ ಅಂತ ಹೇಳ್ತಾ. ನೋಡಿ, ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ, ವೆಲ್ಕಮ್ ಟು ಸಿಂಗ್ಟಲೂರಿಗೆ ಬಂದಿದ್ದೀವಿ. ಈ ಬ್ರಿಡ್ಜ್ ನೋಡಿದರೆ ನನಗೆ ಬಿಜಾಪುರ ಜಿಲ್ಲೆಯ ಕೋಲಾರದಲ್ಲಿ ಕಂಡುಬರ್ತಕ್ಕಂಥ ಒಂದು ಬ್ರಿಡ್ಜ್ ಸೇಮ್ ಥರನೇ ಕಾಣಿಸ್ತದೆ. ಯಾಕಂದರೆ ಅದು 5 ಕಿಲೋಮೀಟ್ರ್ ಉದ್ದ ಇದೆ. ಅದೇ ಥರ ಇದು ಬ್ರಿಡ್ಜ್ ನಂಗೆ ಕಾಣ್ತಾ ಇದೆ. ಈ ಸಿಂಗ್ಟಲೂರು ಫೇಮಸ್ ಏನಪ್ಪ ಅಂತಂದರೆ ಇಲ್ಲಿ ವೀರಭದ್ರೇಶ್ವರ ಒಂದು ದೇವಸ್ಥಾನ ಅಂದರೆ ತುಂಬ ಅತ್ಯದ್ಭುತವಾಗಿದೆ. ಇಲ್ಲಿ ಬಂದರೆ ನೀವು ಅಲ್ಲಿ ವಿಸಿಟ್ ಕೊಟ್ಟು ನೋಡ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ. ಏನೋ ಇವಾಗ ದಾವಣಗೆರೆ ಹತ್ರ ಸ್ವಲ್ಪ ದಾಟಿ ಸ್ವಲ್ಪ ಕಿಲೋಮೀಟ್ರ್ ಜಾಸ್ತಿ ಮುಂದೆ ಬಂದ್ವಿ. ಏನಕ್ಕೆಪ್ಪ ಅಂತಂದರೆ ಯಾವುದೋ ಒಳ ರೂಟ್ ಅಂತ ಹೇಳಿ ಒಂದು 20-30 ಕಿಲೋಮೀಟ್ರ್ ಕಡಿಮೆ ಆಗುತ್ತೆ ಅಂತ ಒಳ ರೂಟಿಂದ ಬಂದ್ವಿ. ಅದು ನಮಗೆ ರೂಟು ನೋಡಿದ್ರೆ ಯಪ್ಪ ತುಂಬ ಬೋರ್ ಹೊಡಿಸ್ಬಿಡ್ತು ಆ ರೋಡು. ಹಾಗಾಗಿ ಇವಾಗ ದಾವಣಗೆರೆ ದಾಟಿ ಸ್ವಲ್ಪ ಮುಂದಕ್ಕೆ ಬಂದಾಗೆಲ್ಲ ರೋಡ್ ಚೆನ್ನಾಗಿ ಸಿಕ್ಕಿದೆ. ಇವಾಗ ಒಂದು 100-120 ಸ್ಪೀಡಲ್ಲಿ ನಾವು ಹುಷಾರಾಗಿ ಹೋಗ್ತಾಯಿದ್ದೀವಿ. ಈ ಮುಸ್ಸಂಜೆಯಲ್ಲಿ ಸಾಗುತ್ತಿದೆ ಗೆಳೆಯರ ಜೊತೆ ನಮ್ಮ ಪಯಣ. ನೋಡಿ, ಕರೆಕ್ಟ್ ಟೈಮ್ ಎಷ್ಟಾಗಿದೆಪ್ಪ ಅಂತಂದರೆ 6:50 ಆಗಿದೆ. ಅಂದರೆ ಹತ್ತತ್ರ 7 ಗಂಟೆ. ಸಖತ್ತಾಗಿ ವ್ಯೂ ಕೊಡ್ತಾಯಿದೆ. ಅಂದರೂ ಇನ್ನೂರು ನಾವು ಹಾಸನ ಮುಟ್ಟೇ ಇಲ್ಲ. ಇನ್ನು ದಾರಿ ಮಧ್ಯೆ ಹೋಗ್ತಾ ಇದ್ದೀವಿ. ಹೋಗ್ತಾ ನೋಡಿ ನೈಟ್ ಆಯಿತು. ತುಂಬ ವ್ಯೂ ಚೆನ್ನಾಗಿ ಕೊಡ್ತಾಯಿದೆ ನಮಗೆ. ಈ ಗಾಡಿ ಮಧ್ಯೆ ಹೋಗೋದು ಜರ್ನಿ ಇದೆಯಲ್ಲ, ತುಂಬ ಫೀಲ್ ಕೊಡುತ್ತೆ ನಮಗೆ. ಹೋಗೋದೇ ಮಜಾ. ಗಾಡಿಯಲ್ಲಿ ಹೋಗಬೇಕು ಅಂತಂದರೆ ಅಂತೂ ಒಳ್ಳೆ ಮಜಾ ಕೊಡ್ತಾಯಿದೆ ಈ ಜರ್ನಿ ನಮಗೆ.
ಅಂತೂ ಇಂತೂ ನಾವು ಹೇಗೋ ಚಿಕ್ಕಮಗಳೂರು ಹತ್ರ ಇರೋ ಕಡೂರಿಗೆ ಬಂದು ತಲುಪಿದ್ವಿ. ಈ ಕಡೂರಲ್ಲಿ ತುಂಬ ಸಾಯಂಕಾಲ ಅಲ್ಲಿಂದ ನಾ ಟೀ ಕುಡಿಬೇಕು ಅಂತ ಅಂದ್ಕೊಂಡಿದ್ವಿ. ಟೀ ಕುಡಿಯೋದಾಗಲಿಲ್ಲ. ಇವಾಗ ನಾ ಕಡೂರಲ್ಲಿ ಬಂದು ಒಂದು ಒಳ್ಳೆ ಟೀ ಪಾಯಿಂಟ್ ನೋಡಿ ಟೀ ಕುಡಿಬೇಕು ಅಂತ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಲ್ಲಿ ಟೀ ಪಾಯಿಂಟ್ ಚೆನ್ನಾಗಿದೆ ಅಂತ ಹುಡ್ಕೊಂಡು ಬನ್ನಿ. ಓಕೆ, ಅಂತೂ ಇಂತೂ ಇಲ್ಲೊಂದು ಟೀ ಪಾಯಿಂಟ್ ಸಿಕ್ತು ನಮಗೆ. ಅಣ್ಣ ತುಂಬ ಅದನ್ನು ರೌಂಡಾಗಿ ತಿರುಗಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದ್ಕೊಂಡಿದ್ದೀವಿ. ನೋಡಿ, ಈಗ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆಗೆ ಅದನ್ನು ಮೇಲಕ್ಕೆ ಕೆಳಗೆ ಮಾಡ್ತಾ ಇದ್ದಾರೆ. ಈಗ ಚಾಯ್ ಕುಡಿದು ಮತ್ತೆ ಮುಂದಕ್ಕೆ ನಾವು ಸಾರು ಮಾಡಬೇಕು ಅಂತೂ. ನೋಡೋಣ, ಒಂದು ಚಾಯ್ ಕೊಟ್ಟರು, ಚಾಯ್ ಕುಡಿಯೋಣ ಬರ್ರಿ. ಈಗ ಸ್ವಲ್ಪ ಕುಡಿದು ಈಗ ಹೊಂಟಿವಿ. ಎಲ್ಲಿ ಹೊಂಟಿವಿ ಗೊತ್ತಿಲ್ಲ. ಈಗ ಹಾಸನಕ್ಕೆ ಹೋಗ್ತೀವಿ. ಹಾಸನದಿಂದ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಡಿಸೈಡ್ ಮಾಡ್ತೀವಿ ಎಲ್ಲಿ ಹೋಗ್ಬೇಕಂತ. ಬರ್ರಿ ಹೋಗೋಣ. ನೋಡ್ರಿ, ಈಗ ಜಸ್ಟ್ ಈಗೆಲ್ಲ ಇಲ್ಲಿ ವೆದರ್ ಹೆಂಗಿದಪ್ಪ ಅಂದ್ರೆ ಫುಲ್ಲು ಕೋಲ್ಡ್ ಐತಿ. ಈ ಕೋಲ್ಡ್ ವೆದರ್ ಒಳಗೆ ಜರ್ನಿ ಮಾಡತ್ತೀವಿ. ಬರ್ರಿ ನೆಕ್ಸ್ಟ್ ಯಾವ ಹಾಗೆ ಮತ್ತೆ ಮುಂದೆ ಸಾಗ್ತಾ ಇದೀವಿ. ಇನ್ನೂ ತುಂಬ ದೂರ ಹೋಗ್ಬೇಕು ನಾವು ಹಾಸನಕ್ಕೆ. ಬರೀ ಸಾಂಬಾರು ಮಾಡೋದು ಹೊಡಿಯೋದು. ರೊಟ್ಟಿ ಅದ ಬೆಸ್ಸಂಗ ರೊಟ್ಟಿ ಬಡ್ದಿದ್ದ seconds later ಎಲ್ಲ ಹೊಡಿಯೋಣ. ಅಂತೂ ಇಂತೂ ಹಾಸನಕ್ಕೆ ಬಂದು ಜಸ್ಟ್ ರೀಚ್ ಆದ್ವಿ. ಎಲ್ಲಿ ಹೋದ್ರು ಮಂಗಳೂರು ತಪ್ಪೋದಿಲ್ಲ ನಮಗೆ. ಅಂತೂ ಇಂತೂ ಹಾಸನಕ್ಕೆ ಬಂದು ರೀಚ್ ಆದ್ವಿ. ಈಗ ಟೈಮ್ ಎಷ್ಟು ಕರೆಕ್ಟ್ 9 ಗಂಟೆಗೆ ನಾವು ಹಾಸನ ಬಂದು ರೀಚ್ ಆದ್ವಿ. ಬೆಳಗ್ಗೆ 12 ಗಂಟೆಗೆ 169 ಈಗ ಬಂದು ನಾವು ಅಲ್ಲಿಗೆ ಹೋಗಿ 420 ಕಿಲೋಮೀಟರ್ ಬಂದಂಗೆ ಎಷ್ಟು ರೀಚ್ ಆದ್ವಿ. ನಗರ ಹೆಂಗಿತ್ತಪ್ಪ ಅಂದ್ರೆ ಭಾರಿ ಅದಕ್ಕೋಸ್ಕರ ಮತ್ತೆ ಈ ಟೈಮ್ ಆಯ್ತು. ಊಟಕ್ಕೆ ಸ್ಟಾಪ್ ಮಾಡ್ತೀವಿ. ಊಟ ಒಂದು ಮಾಡಿ ಆಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀವಿ. ಅಂದರೆ ಊಟ ತೊಗೊಂಡ್ಮೇಲೆ ಪ್ಲ್ಯಾನ್ ತಲೆ ಹೊಡ್ದೈತೆ ನಮ್ದು. ಹಂಗಾಗಿ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೊಂಡು ನೀವು ನೆಕ್ಸ್ಟ್ ವಿತಿನ್ ಊಟ ಮಾಡಿದ ತಕ್ಷಣ ಬಂದು ನಿಮ್ಗೆ ಎಲ್ಲರಿಗೂ ಎಲ್ಲಿ ಹೋಗ್ತೀವಿ ಓಕೆ. ಊಟ ಮಾಡ್ರಿ, ನೀವು ಎಲ್ಲರೂ ಚಲೋತ್ನಾಗ ನಿದ್ದೆ ಮಾಡಿರಿ. ಮತ್ತು ನೆಕ್ಸ್ಟ್ ಸಿಗ್ತೀವಿ. ನೋಡಿ, ಹಾಸನ ಹೈಕೋರ್ಟು ರಾತ್ರಿ ಎಷ್ಟು ಚೆನ್ನಾಗಿ ಕಾಣ್ತೀನಿ, ಬೆಳಗ್ಗಿನ್ನೂ ಎಷ್ಟು ಚೆನ್ನಾಗಿ ಕಾಣಬಾರ್ದಪ್ಪ. ಶ್ರೀಕೃಷ್ಣ ಸಂಗಮ್ ನಾಟಿ ಸ್ಟೈಲ್ ಹೋಟೆಲ್ಗೆ ಬಂದ್ವಿ. ಹೇಳಿದ್ವಿ ನಿಮಗೆ ಊಟಕ್ಕೆ ಬರ್ತೀವಿ ಅಂತಂದ್ರೆ ಜಸ್ಟ್ ಊಟ ಮಾಡಿ ಈಗ ಹೋಟೆಲ್ಗೆ ಬಂದ್ವಿ. ಊಟ ಮಾಡ್ತೀವಿ. ಜಸ್ಟ್ ಊಟ ಮಾಡಿ ಇವಾಗ ಪ್ಲ್ಯಾನ್ ಹಾಕ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕನ್ನೋದು ನಿಮ್ಗೆ ಹೇಳ್ತೀನಿ. ಈಗ ನಮಗೂ ಭಾಳ ಹಟ್ಟಿ ಒಳಗೆ ಗುರು ಅನ್ನೋದೈತಿ. ಮಾಡಕ್ಕೆ ಬರೋಂಗಿಲ್ಲ. ಈಗ ಊಟ ಮಾಡಿ ಹೊರಗೆ ಬಂದು ಎನರ್ಜಿ ಫುಲ್ ಬರುತ್ತೆ. ಬಂದು ಪ್ಲ್ಯಾನ್ ಹಾಕಿ ಹೇಳ್ತೀನಿ ಎಲ್ಲಿ ಹೋಗ್ಬೇಕಂತ ಹೇಳ್ತೀನಿ. ಜಸ್ಟ್ ಊಟ ಮಾಡಿಕೊಂಡು ಮತ್ತೆ ಇವಾಗ ಹೊರಗಡೆ ಬಂದ್ವಿ. ಬನ್ನಿ, ಈ ಟ್ರಿಪ್ ಎಲ್ಲಿಗೆ ಪ್ಲ್ಯಾನ್ ಆಯ್ತಪ್ಪ ಅಂತಂದರೆ ನಮಗೆ ಕೇರಳದ ವಯನಾಡಿಗೆ ಪ್ಲ್ಯಾನ್ ಆಯಿತು. ಬರ್ರಿ ಮುಂದೆ ಏನಾಗುತ್ತೆ ಅಂತ ಹೇಳ್ತೀನಿ. A few moments later. ಹಾಯ್, ಅಲ್ಲಿಂದ ನಾವು ಎಲ್ಲಿಪ್ಪ ಅಂದ್ರೆ ಹಾಸನಿಂದ ಊಟ ಮಾಡಿ ಬಿಟ್ಟಿದ್ವಿ. ಎಲ್ಲಿ ಪ್ಲ್ಯಾನ್ ಆತಪ್ಪ ಅಂತ ನಮ್ಗೆ ವಯನಾಡಕ್ಕೆ ಪ್ಲ್ಯಾನ್ ಆಗಿತ್ತು. ಅದಕ್ಕೆ ಅಲ್ಲಿಂದ ಬಂದ್ವಿ. ಅಲ್ಲಿಂದ ಬರ್ಬೇಕಾದ್ರೆ ಇಲ್ಲಿ ನಡ್ಬರಕ್ಕೆ ಬಂದು ನಿಂತಿದ್ವಿ. ಅಂದ್ರೆ ಸ್ವಲ್ಪ ಇದು ಮಾಡಕ್ಕಂತಂದು ನಿಂತ್ವಿ. ಕತ್ಲಾಗ ಬಂದು ನಿಂತೀವಿ. ಭಾರಿ ಅನ್ಸತೈತಿ. ಭಯ ಅಂಕರ ಒಟ್ಟು ಅನ್ಸಾತಿಲ್ಲ. ಯಾರಿಗೂ ಭಯ ಅನ್ಸಾತಿಲ್ಲ. ಒಬ್ಬನ ಇಲ್ಲಿ ಅಡ್ಡಾಡತ್ತೀನಿ ರೀ. ಅಲ್ಲೆಲ್ಲ ಗಾಡಿಯಾಗ ಅಣ್ಣಾರ ನಮ್ ಕುಂತಾರ. ನೋಡ್ರಿ ಹೆಂಗೈತೆ ನೋಡ್ರಿ. ಇಲ್ಲಿ ಯಾರೊಬ್ಬರು ಇಲ್ಲ, ನಾವು ಅಷ್ಟೇ ಇದೀವಿ. ಇಲ್ಲೆಲ್ಲ ಕಾರ್ ಗಾಡಿ ಐತಿ. ಇಲ್ಲೆಲ್ಲ ಅಷ್ಟು ನಮ್ಮ ಕಾರ್ ಗಾಡಿ ಅಷ್ಟು ಇಲ್ಲದೀವಿ. ಬೆಸ್ಟ್ ವ್ಯೂ ಐತಿ. ಯಾರೂ ಇಲ್ಲ ಅಂತರ ನಾವು ಬಂದು ರೋಡ್ನಾಗ ಬಂದು ನಿಂತೀವಿ. ಒಂದು ಫೀಲ ಬೇರೆ ಕೊಡುತ್ತೆ. ನೀವು ಇಂಥ ಸಾಹಸ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಗೆ ಭಯ ಇಲ್ಲ. ಮತ್ತು ನಿಮಗೂ ಭಯ ಎಲ್ಲರ ಗಾಡಿ ಹಚ್ಚಿ ನಿಂದ್ರಕ್ಕೆ ಹೋಗ್ಬಿಡ್ರಿ ರಾತ್ರಿ ಹೊತ್ತು. ಮತ್ತು ನೆಕ್ಸ್ಟ್ ಬೆಳಗ್ಗೆಯಿಂದ ನಾನು ತೋರಿಸ್ತೀನಿ ವಯನಾಡು ಹೆಂಗೈತಪ್ಪ ಅಂತ. ಬೆಳಗ್ಗೆಯಿಂದ ನಾನು ನಿಮ್ಗೆ ರಿಪೋರ್ಟ್ ಮಾಡ್ತೀನಿ ಅಂತ. ಈಗ ಮಕ್ಕೋರಿ, ಗುಡ್ ನೈಟ್ ಎಲ್ಲರೂ. ಶುಭ ದಿನ, ಶುಭರಾತ್ರಿ, ಬಾಯ್. ಹಾಗೆ ಮುಂದೆ ಸಾಗ್ತಾ ಬಂದಂತೆಲ್ಲ ಗಾಡಿಯವರೆಲ್ಲರೂ ನಿದ್ದೆಗೆ ಜಾರಿದ್ರು. ನಾನು ಮಾತ್ರ ಗಾಡಿ ಓಡಿಸ್ತಾ ಇದ್ದೀನಿ. ನಾನು ಮತ್ತು ಈ ಕೆಲವೊಂದು ಸಾಂಗ್ಗಳು ಕೇಳ್ತಾ ನಾನು ಗಾಡಿ ಓಡಿಸ್ತಾ ಇದ್ದೀನಿ. ಬನ್ನಿ, ಕೇರಳ ಬರೋವರೆಗೂ ಗಾಡಿ ಓಡಿಸುವ. ಅಂತೂ ಇಂತೂ
ಕೇಳಕ್ಕೆ ಬಂದ್ವಿ. ಬಂದ ತಕ್ಷಣ ಕರೆಕ್ಟ್ 2 ಟೈರ್ 1 ನಿಮಿಷ ಟೈಮ್ ಹೋಗ್ಬಿಡ್ತೀನಿ. ಕರೆಕ್ಟ್ 3 ಗಂಟೆ ಆಯ್ತು. ಬೆಳಗ್ಗೆ 3 ಗಂಟೆ ಆದ ತಕ್ಷಣ ಬಂದು ಕೇಳಕ್ಕೆ ರೀಚ್ ಆದ್ವಿ. ಆದ ತಕ್ಷಣ ಇಲ್ಲಿ ಬಂದು ನೋಡ್ರಿ ಟೀ ಅಂಗಡಿಗೆ ಬಂದ್ವಿ. ಈ ಟೀ ಕುಡ್ದು ಅಲ್ಲಿ ನೋಡ್ರಿ ಒಂದು ಗಾಡಿ ನಿಂತಲ್ಲಿ, ಅದು ಗಾಡಿ. ಇಲ್ಲಿ ವ್ಯೂ ಹೆಂಗೈತಪ್ಪ ಅಂತಂದ್ರೆ ಈ 3 ಗಂಟೆ ಒಳಗೆ ಆಗೈತಿ. ವ್ಯೂ ಮಾತ್ರ ಸಖತ್ತೈತಿ. ಫುಲ್ ಕೋಲ್ಡ್ ಐತಿ. ಕೋಲ್ಡ್ ಇದ್ರೂ ಜಾಕೆಟ್ ಏನೂ ಹಾಕಿಲ್ಲ ನಾನು. ನೋಡ್ರಿ ಇಲ್ಲಿ ಬಸ್ ಹಂಗೈತಿ. ಬಸ್ ನೋಡ್ರಿ ಕೇಳಕ್ಕೆ ಬಸ್ ಬೆಂಕಿ ಐತಿ ನೋಡ್ರಿ, ಬೆಂಕಿ ಐತಿ. ನಿನಗೂ ಇಸ್ಕೊಂಬರ್ಗ ಹಾಂ. ವ್ಯೂ ಮಾತ್ರ ಸಖತ್ತೈತಿ. ಇಲ್ಲಿ ಬಂದು ಕ್ಯಾಸ್ ನೀವು ಬಂದ್ರಪ್ಪ ಅಂದ್ರೆ ಎಂಟ್ರನ್ ತಕ್ಷಣ ಇಲ್ಲೇ ಎಂಟ್ರನ್ ತಕ್ಷಣ ಇಲ್ಲಿ ಒಂದು ಟೀ ಅಂಗಡಿ ಐತಿ, ಕುಡಿಬೋದು. ಸಖತ್ತಾಗಿ ಟೀ ಕೊಡ್ತಾರೆ. ಕೊಟ್ಟ ಇಲ್ಲಿ ರೋಡ್ ಐತ್ರಿ ಹೇಳ್ತೀನಿ ಅವ್ನು ಹಡ್ಡ ಬೆಂಕಿ ಒಳಗೆ ಐತಿ. ರೋಡ್ ನೋಡಕ್ಕೆ ಗಾಡಿ ನಾನೇ ಹೊಡ್ಕೊಂಬಂದೆ. ಎಷ್ಟು ಫೀಲ್ ಕೊಡುತ್ತೆ ಗಾಡಿ ಹೊಡಿಬೇಕಾದ್ರೆ. ಒಟ್ಟ ಬೇಸರಾಗಂಗಿಲ್ಲ ಏನಿಲ್ಲ. ಅವ್ನು ಹಿಂಗೆ ಹೊಡ್ಕೊಂತ ಹೋದಪ್ಪ ಅಂತಂದ್ರೆ ಸಖತ್ತಾಗಿ ಇದಾಗತ್ತೆ, ಮಾರ್ವಲಸ್ ಆಗುತ್ತೆ. ಒಂದು ಕೇರಳದ ಒಂದು ಕೇರಳ ಸುತ್ತಾಡೋದ ಒಂದು ಅಮೇಝಿಂಗ್ ಒಂದು ವಂಡರ್ಫುಲ್ ಜರ್ನಿ ಅಂತ ಹೇಳ್ಬೋದು. ಬಂದೀವಿ. ಬಂದ ತಕ್ಷಣ ಎಲ್ಲ ಆಗತೈತಿ. ಬೆಳಗ್ಗೆ 3 ಗಂಟೆ ಆಗೈತಿ. 3 ಗಂಟೆಗಿಂದ ಈಗ ಹೋಗಿ ಯಾವುದೋ ಒಂದು ರೂಮ್ ನೋಡ್ಕೊಂಡು ಅಲ್ಲೇ ಚೆಕ್ಇನ್ ಆಗಿ ಆಮೇಲೆ ಬೆಳಗ್ಗೆ ಒಂದು ಯಾವ್ಯಾವ ಕಡೆ ಪ್ಲೇಸ್ ನೋಡ್ಬೇಕು ಅನ್ನೋದು ಹೋದ್ಮೇಲೆ ನಿಮ್ಗೆ ಹೇಳ್ತೀವಿ. ಮತ್ತು ಅಲ್ಲಿವರೆಗೂ ನೋಡ್ತಾರ್ರಿ ನಮ್ಮ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.